ಧರ್ಮಸ್ಥಳ ಶೋಧ ಹಲವು ಆಯಾಮಗಳಲ್ಲಿ ಎಸ್ಐಟಿಯ ತನಿಖೆ. ಎಸ್ಐಟಿಯಿಂದ ಅನಾಮಿಕ ದೂರುದಾರನ ವಿಚಾರಣೆ, ದೂರುದಾರನ ತಿಳಿದಂತಹ ಕಡೆಯಲ್ಲಿ ಉತ್ಖನನ ಮಾಡಿದ್ರು, ಆದರೆ ಶೂನ್ಯ ಸಂಪಾದನೆಯಾಗಿದೆ. ಧರ್ಮಸ್ಥಳ ಶೋಧ ಹಲವು ಆಯಾಮಗಳಲ್ಲಿ ಎಸ್ಐಟಿಯ ತನಿಖೆ. ಎಸ್ಐಟಿಯಿಂದ ಅನಾಮಿಕ ದೂರುದಾರನ ವಿಚಾರಣೆ, ದೂರುದಾರ ತಿಳಿಸಿದ ಕಡೆ ಉತ್ಖನನ ಆಗಿದೆ, ಆದರೆ ಶೂನ್ಯ ಸಂಪಾದನೆ ಆಗಿದೆ. ಒಂದು ಕಡೆ ಮೂಳೆ ಅಸ್ಥಿಪಂಜರ ಬಿಟ್ರೆ ಬೇರೇನೂ ಸಿಗಲಿಲ್ಲ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ಚರ್ಚೆ ಆಗ್ತಾ ಇದೆ. ಇದೀಗ ಎಸ್ಐಟಿ ಅನಾಮಿಕ ದೂರುದಾರನ ತೀವ್ರ ವಿಚಾರಣೆಯ ನಡೀತಾ ಇರುವಂತದ್ದು. ಸೋಮವಾರದ ಬೆಳಗ್ಗೆಯಿಂದಲೇ ಅನಾಮಿಕನ ವಿಚಾರಣೆ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ. ಅದರಲ್ಲಿ ಮೊನ್ನೆ ಆಗಸ್ಟ್ 15 ಆಗಿತ್ತು, ತದಾದ ನಂತರ ಶನಿವಾರ ಬಂತು, ಅದಾದ್ಮೇಲೆ ಭಾನುವಾರ, ಇವತ್ತು ಸೋಮವಾರದಂದು ಸಾಕಷ್ಟು ವಿಚಾರಗಳು ಹೊರಗೆ ಬರಲಿದೆ. ಧರ್ಮಸ್ಥಳ ಶೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ಈಗ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ. ಎಸ್ಐಟಿ ತನಿಖೆಯನ್ನು ಮೊದಲು ಹೇಗೆ ಮಾಡಿತ್ತು ಅಂತಂದ್ರೆ, ದೂರುದಾರ ಒಂದು ಮೂಳೆ ತುಂಡನ್ನ ಅಥವಾ ಒಂದು ಉರುಡೆಯನ್ನ ಹಿಡ್ಕೊಂಡು ಬಂದ್ಕೊಂಡು ಹೇಳಿದ್ದ, ಎದುರಿಗೆ ಹಾಕ್ಬಿಟ್ಟೆ ಹೇಳಿದ್ದ. ಏನು ಅಂತಂದ್ರೆ, ನಾನು ಸಾಕಷ್ಟು ಹೆಣಗಳನ್ನು ಹೂಳುವಂತಹ ಕೆಲಸವನ್ನ ಮಾಡಿದ್ದೇನೆ. 1995ರಿಂದ 2014 ಈ ಒಂದು ಕೆಲಸವನ್ನ ಮಾಡಿದ್ದೇನೆ ಅಂತ ಹೇಳಿ ಆತ ಬರ್ತಾನೆ. ಆತ ಬಂದಾಗ ಅದರ ಹಿಂದೆ ಮುಂದೆಯೂ ಕೂಡ ಯೋಚನೆ ಮಾಡಿದೆ ಸರ್ಕಾರ. ಎಸ್ಐಟಿ ತನಿಖಾ ತಂಡವನ್ನು ರಚನೆ ಮಾಡುತ್ತೆ. ಅದಾದ ನಂತರ ಆತ ಹೇಳ್ತಾನೆ, ಸಾಕಷ್ಟು ಕಡೆಯಲ್ಲಿ ಹೆಣವನ್ನು ಹೂತಿದ್ದೇನೆ ಅಂತ. ಆತ ಎಲ್ಲೆಲ್ಲಿ ಕೈಯನ್ನ ತೋರಿಸ್ತಾನೋ ಆ ಕಡೆ ಎಲ್ಲವನ್ನೂ ಕೂಡ ಗುರುತು ಮಾಡಲಾಗುತ್ತೆ. ಆ ಒಂದು ಗುರುತಿನಲ್ಲಿ ಉತ್ಖನನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಂದು ಸ್ಪಾಟ್ ಅಲ್ಲಿ, 6ನೇ ಸ್ಪಾಟ್ನಲ್ಲಿ ತಲೆಬುರುಡೆಗಳು ಮತ್ತು ಕೈಗಾಲುಗಳು ಸಿಕ್ಕಿದ್ರೂ ಕೂಡ ಅದು 40 ವರ್ಷದ ಹಿಂದಿನೆಯದ್ದು ಅಂತ ಹೇಳಿ ಒಂದಿಷ್ಟು ಸುದ್ದಿಗಳು ಬರುತ್ತೆ. ಅದಾದ ನಂತರ ಯಾವುದೇ ಸ್ಥಳಗಳಲ್ಲೂ ಕೂಡ ಉತ್ಖನನ ಮಾಡಿದಾಗ ಕಳೆಬರಹ ಸಿಕ್ಕಿರೋದಿಲ್ಲ. ಹಾಗೆ ಬಿಜೆಪಿಯವರು ಹಾಗೆ ವಿರೋಧ ಪಕ್ಷದವರು ಮಾತನಾಡ್ಕೊಳ್ತಾ ಇದ್ರು. ಏನು ಅಂತಂದ್ರೆ, ಆ ದೂರುದಾರನ ಮೈಂಡ್ ರೀಡ್ ಅನ್ನ ಮಾಡಬೇಕು, ಆತನ ಮಂಪರು ಪರೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಹೇಳಿದ್ರು. ಹಾಗೆ ಆತನ ಹಿನ್ನೆಲೆಯನ್ನ ನೋಡಬೇಕು ಅನ್ನುವಂತಹ ವಿಚಾರಗಳನ್ನು ಕೂಡ ಧರ್ಮಸ್ಥಳದಲ್ಲಿ ಫ್ರೀಡಂ ಟಿವಿ ಹೋದಾಗ ಸಾಕಷ್ಟು ಜನರು ಹೇಳಿದ್ರು. ಇನ್ನು ಆತ ವಿಚಾರಣೆಯನ್ನ ಮುಗಿಸ್ಕೊಂಡು ಸಂಜೆ ಹೊತ್ತು ಎಲ್ಲಿಗೂ ಹೋಯ್ತಾನೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆತ ಎಲ್ಲಿ ಉಳ್ಕಂತಾನೆ, ಏನು ಎತ್ತ, ಅದನ್ನ ಜೊತೆ ಯಾರಿರ್ತಾರೆ ಅನ್ನೋದು ಕೂಡ ಅದು ಕೂಡ ವಿಚಾರಣೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನರು ಮಾತನಾಡ್ತಾ ಇದ್ರು. ಇದೆಲ್ಲ ಬದಿಗಿಟ್ರೆ, ಮೊನ್ನೆ ಸಂದರ್ಶನವನ್ನ ನೀಡಬೇಕಾದ್ರೆ ಆತ ಹೇಳ್ತಾನೆ, ನನ್ನ ಜೊತೆಯಲ್ಲಿ ಸಾಕಷ್ಟು ಜನರು ಇದ್ದಾರೆ ಅಂತ ಹೇಳಿ ಒಂದಿಷ್ಟು 3-4 ಜನರ ಹೆಸರನ್ನು ಕೂಡ ಆತ ಹೇಳಿರ್ತಾನೆ. ನಾನು ಒಬ್ಬನೇ ಹೂಳುವಂತಹ ಕೆಲಸವನ್ನ ಮಾಡಿಲ್ಲ, ಇನ್ನೂ ತುಂಬಾ ಜನ ಹೂಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಆ ಒಂದು ಕಾರಣವನ್ನ ಬಾಯ್ಬಿಟ್ಟಿರುವಂತಹ ಆ ಒಂದು ದೂರುದಾರನ ಹೇಳಿಕೆಯ ಅನ್ವಯದಲ್ಲಿ ಒಂದಿಷ್ಟು ಜನರು ಏನು ಹೆಸರು ಬಾಯ್ಬಿಟ್ಟಿದ್ದಾನಲ್ವಾ, ಅವರನ್ನ ಕರೆಸಬೇಕಾಗುತ್ತೆ. ಹಾಗೆ ಈತ ಮಾತ್ರ ದೂರುದಾರ ಆಗಿದ್ರೆ ಈತನ ಒಂದೇ ಪ್ರಕರಣಕ್ಕೆ ನಾವು ಕೂಡ ಆಯ್ತು, ಸಾಲ್ವ್ ಆಯ್ತು ಅಂತ ಅನ್ಕೊಳ್ಬಹುದಾಗಿತ್ತು. ಆದರೆ ಸಾಕ್ಷಿದಾರರು ಹುಟ್ಟುಕೊಳ್ತಾನೆ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ದೂರುದಾರ ತಿಳಿಸಿದ ಕಡೆ ಉತ್ಖನನ ಆಗಿದೆ, ಎಲ್ಲ ಶೂನ್ಯ ಸಂಪಾದನೆ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ಚರ್ಚೆ ಆಗ್ತಿದೆ. ಈಗ ಎಸ್ಐಟಿ ಅನಾಮಿಕನ ದೂರುದಾರನ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದೆ. ಸೋಮವಾರದಿಂದಲೇ ಅಂದ್ರೆ ಇವತ್ತು ಬೆಳಗ್ಗೆಯಿಂದಲೇ ಸಾಕಷ್ಟು ವಿಚಾರವನ್ನ ಕಿರುಕ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.